ಬಡದಾಡಿದ್ರು, ನನಗೆ ಬೇಕು ಈ ಕೂಸು ನನಗೆ ಬೇಕಂದ್ರು. ಆದ್ರೆ ಯಾರೀಗ ಹಾಲು ಬೀಳ್ತಾವ ಅವರಿಗೆ ಕಂದ ಅಂದಾಗ ಮಾಯಮ್ಮನಿಗೆ ವಶವಾದ ಕಂದ. ಅಕ್ಕವ ಮಾರಿ ಮುಖ ಸಪ್ಪು ಮಾಡ್ಕೊಂಡು ಕುಂತಳು. ಅವಾಗ ಈಕೆ ಹೇಳಿದ್ರು ಮಾಯಮ್ಮ, ಅಕ್ಕ ನಿನ್ನ ಕೈಯೊಳಗೆ ಸಿಕ್ಕರೇನು, ನನ್ನ ಕೈಯೊಳಗೆ ಸಿಕ್ಕರೇನು, ನಾವಿಬ್ಬರೂ ಕೂಡಿ ತಮ್ಮನಾಗಿ ಜೋಪಾನ ಮಾಡೋನು, ತಾಯಿಯಾಗಿ ಹಾಲು ಕುಡಿಸೋನು, ಅವನನ್ನ ರಕ್ಷಣೆ ಮಾಡೋನು, ಸಾಕ್ಷಾತ್ ಶಂಕರನಿಂದ ಬಂದಂತ ಏಕಾಂತನನ್ನು ನಾವು ಜೋಪಾನ ಮಾಡೋಣ ಅಂತ ಇಬ್ಬರೂ ರಾಜಿಯಾಗಿ ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ಲಾಲನೆ ಪಾಲನೆ ಮಾಡಲು ಶುರು ಮಾಡಿದ್ದಾರೆ. ಆ ಮಗುವಿಗೆ ಹಾಲು ಕುಡಿಸ್ಬೇಕಂತ, ಹಾಲು ಕುಡಿಸ್ಬೇಕಂದ್ರೆ ಒಂದು ಸಾರಿ ದಿನನಿತ್ಯನೂ ಸಹಿತ ಕುರಿಗಳ ಹಾಲನ್ನ, ಆಡುಗಳ ಹಾಲನ್ನ ತಂದು ಅವನಿಗೆ ಕುಡಿಸ್ತಿದ್ರು, ಜೋಪಾನ ಮಾಡ್ತಿದ್ರು. ಅರಳಿಗೆ ಹಾಲು ಹಾಕ್ತಿದ್ರು, ಬೆರಳಿಗೆ ಬೆಣ್ಣೆ ತಿನ್ನಿಸ್ತಿದ್ರು. ಹಿಂಗ ಜೋಪಾನ ಮಾಡಿದ್ರು ಮಾಯವ್ವ. ಆದ್ರೆ ಒಂದು ಸಾರಿ ಈಗಿನ ಕುರಿಗಳು ಆಡುಗಳು ಎಲ್ಲ ಈಲಕ್ಕಾಗಿದ್ದು. ಆದ್ರೆ ಅವು ಮರಿಗಳು ಇನ್ನೇನು ಮರಿ ಹಾಕ್ತಾವ, ಇನ್ನು ಈರ್ತಾವ ನಮ್ಮ ಕುರಿಗಳು ಮರಿಗಳು. ನನ್ನ ಆಡುಗಳೊಳಗ ನನ್ನ ಕುರಿಗಳಿಗೆ ಹಾಲಿಲ್ಲ, ನಾ ಹೋಗಿ ಹಾಲು ತರಬೇಕು ಅಂದು ಹಾಲು ಹಳ್ಳದ ದಂಡಿ ಚಿಂಚಲಿ ಗ್ರಾಮ, ಆ ಚಿಂಚಲಿ ಗ್ರಾಮದ ಊರಿನ ಮಕ್ಕಳೊಳಗ ಒಂದು ಹಟ್ಟಿ, ಕುರಿ ಹಟ್ಟಿ. ಆ ಕುರಿ ಹಟ್ಟಿಯೊಳಗ ಅವರು ನೀಸಿ ಹಚ್ಚುದು, ಕಸ ಹೊಡಿದು ಮಾಡ್ತಿದ್ರು. ಅಲ್ಲಿ ಮಾಯವ್ವ ಆಕಿ ಕೇಳ್ತಾಳಪ್ಪ, ನನಗೊಂದು ಕೂಸು ಸಿಕ್ಕದ ಅಡವಿ ಒಳಗೆ, ಆ ಕೂಸಿನ ಜೋಪಾನ ಮಾಡ್ಲಕತ್ತೀನಿ, ಅರಳಿಗೆ ಹಾಲು ಹಾಕ್ತೀನಿ, ಬಳ್ಳಿಗೆ ಬೆಣ್ಣೆ ತಿನ್ನಿಸ್ತೀನಿ, ಹಿಂಗ ಆ ಮಗುವನ್ನು ಜೋಪಾನ ಮಾಡ್ತೀನಿ. ಈಗ ನನ್ನ ಹಿಂಡಿನೊಳಗಿದ್ದು ಎಲ್ಲ ಈಲಕ್ಕಾಗ್ಯಾವ, ಅದಕ್ಕೆ ನಿಮ್ಮ ಹತ್ರ ನಾನು ಕುರಿ ಹಾಲು ಬಂದೀನಿ, ಆಡಿನ ಹಾಲಿರಲಿ ಕುರಿ ಹಾಲಿರಲಿ ನೀವು ಕೊಡ್ರಿಯಪ್ಪ, ನನ್ನ ಮಗುವಿಗೆ ಕೊಡಿಸ್ತೀನಿ. ಅವ್ರು ಹಿಂಗ ನೋಡಿದ್ರು, ಕಸ ಹೊಡಿದು ಬಿಟ್ಟು ಏನಂದಿ, ಕೂಸಾದ್ರೆ ನಿಂದಿತ್ತು, ಹೆಸರು ಬಂದ್ರು ನಿಂದು ಬಂದಿತ್ತು, ನಮ್ದೇನಾಗೋದು, ನಿನ್ನ ಕೂಸಿಗೆ ನಾವು ಹಾಲು ಕೊಡುದಿಲ್ಲ. ಅಲ್ಲಪ್ಪ, ಯಾರಾದ್ರೂ ದಾರಿಗೆ ಹೋಗೋರಿಗೆ ಕೊಡ್ತಾರೆ, ಕೂಸು ಹಸ್ತದಂದ್ರೆ ಯಾರಾದ್ರೂ ಕೊಡ್ತಾರ. ನನ್ನ ಹಿಂಡಿನೊಳಗೆ ಹಾಲು ಹಿಂಡೋಲಾಗ್ಯಾವ. ಈಗ ಇನ್ನೊಂದು 15 ದಿವಸ ಬಿಟ್ರೆ ಸಾಕಷ್ಟು ಹಾಲು ನನ್ನ ಹಿಂಡಿನೊಳಗೆ. ಖರೆ ಈ ಸದ್ಯಕ್ಕೆ ಅವೆಲ್ಲ ಇಲ್ಲ ತೆಗೆಯವು, ಕೊಡಂಗಿಲ್ಲ ಅಂತ. ಅವಾಗ ಸಿಟ್ಟು ಹಸುಳೆ, ಆ ಕೂಸಿಗೆ ಹಾಲು ಕೊಡಿಸ್ಬೇಕಾಗ್ಯದ ನನ್ನ ಮಗುವಿಗೆ, ಬರೀ ಒಂದಿಷ್ಟು ಹಾಲು ಕೊಟ್ರೆ ನಿಮ್ದು ಏನು ಹೋಗುದು ಗಟ್ಟ. ಯಾವಾಗ ನೀವು ಹೊಟ್ಟೆ ಕಿಚ್ಚಿನಿಂದ ದ್ವೇಷದಿಂದ ಈಕೆ ಹೆಸರು ಬರ್ತದ, ಈಕೆ ಕೂಸಿಗೆ ಹಾಲು ಕೊಡಿಸ್ತಾಳ ಇದನ್ನು ಅಂತ ಹೊಟ್ಟೆ ಕಿಚ್ಚಿನಿಂದ ನೀವು ಹಾಲು ಕೊಡುದಿಲ್ಲ ಅಂದಾಗ ನಿಮ್ಮ ಕುರಿಗಳೆಲ್ಲ ಕಲ್ಲಾಗಿ ಮೇಲೆ ಹತ್ತಿಸಿ ಅವ್ರ ಕುರಿಗಳೆಲ್ಲ ಕಲ್ಲಾಗಿದ್ದು. ಇವತ್ತಿನ ನಾನು ನೀವು ಚಿಂಚಿಲಿಗೆ ಹೋದ್ರೆ ಅಂದ್ರೆ ಹಾಲು ಹಾಳದ ದಂಡಿಗೆ ಕಲ್ಲುಗಳು ಬಿದ್ದಾವ, ಪೂಜೆ ಮಾಡ್ಯಾರ, ಅಲ್ಲಿ ಪೂಜೆ ಮಾಡ್ತಾರ. ಈ ಕಬ್ಬಗಳಲ್ಲಿ ಗುರಿಯಾಗಿ ಬಿದ್ದಾವ, ಇನ್ನೊಂದು ಚಿಂಚಿಲಿಗಳು ಅಲ್ಲ. ಇಂಥ ಹೀಗೆ ಮಾಡಿದ್ರಿ ಅವತಾರ್ತಿ. ಮತ್ತೊಬ್ಬರ ಕಡೆ ಹೋದ್ರು, ಮತ್ತೊಬ್ಬರು ಹಾಲು ಕೊಟ್ಟರು, ತಂದು ಜೋಪಾನ ಮಾಡಿದ್ರು. ಬೆಳೀತಾ ಬೆಳೀತಾ ದೊಡ್ಡವನಾಗ್ಲಿಕ್ಕೆ ಶುರು ಮಾಡ್ತಾರ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷದ ಮಗ ಕುರಿ ಹಿಂಡಿನ ಜೋಡಿ ಓಡಾಡ್ತಿದ್ದ, ಸಂಜೆಗೆ ಬಂದು ಮಲಗ್ತಿದ್ದ. ಮುಂಜಾನೆ ಅಂತ ಹಾಲು ದಿನ ಕೊಡುವಂಗ ಮಾಯವ್ವ ಹಾಲು ಕೊಡಕ್ ಬಂದ್ರು. ಈ ಹಾಲು ನಾವು ಅಲ್ಲೇ ಯಾಕೆ ಹೋಗಿದ್ರು, ದಿನನೂ ಹಾಲು ನಾನು ತಂದು ಕೊಟ್ಟಿದ್ದೇನೆ, ದಿನಾನು ಕುಡಿತಿದ್ದಿ, ಇವತ್ತು ಯಾಕೆ ಕುಡಿದಿಲ್ಲ? ನಾ ಕುಡಿಯಂಗಿಲ್ಲ. ಯಾಕೆ ಕುಡಿಯಂಗಿಲ್ಲ? ಅದನ್ನ ಮರಿಗಳು ಹೆಂಚಲು ಮಾಡ್ಯಾವು. ಮುಂಜಾನೆ ಎದ್ದ ಕೂಡಲೇ ಮರಿ ಬಿಟ್ಟಿದ್ದಿ, ಮರಿ ಕೊಡ್ದಾವು, ಮರಿಗಳು ಕೊಡ್ತಿದ್ದ ಹಾಲು ಹೆಂಚಲಾಗಿ ಅದನ್ನ ನಾನು ಕೊಡಂಗಿಲ್ಲ. ನಿನಗೆ ಹೆಂಚಲ ಹಾಲಾದ ಹಾಲು ಎಲ್ಲಿ ತರಲಿ? ಆಕಳ ಹಾಲಿಗೆ ಹೋಗ್ತೀನಿ, ಕರ ಕೊಡ್ದಿರ್ತೈತಿ, ಎಮ್ಮಿ ಬಲ್ಲಿ ಹೋಗಿ ಕೊಡ್ದಿರ್ತೈತಿ, ಕುರಿಗಳ ಬಲ್ಲಿ ಹೋಗಿ ಕುರಿ ಮರಿ ಕೊಡ್ದಾವ, ಆಡುಗಳ ಬಲ್ಲಿ ಹೋಗಿ ಆಡಿನ ಮರಿಗಳು ಕೊಡ್ದಿರ್ತಾವ. ನೀವು ಹೆಂಚಲ ಹಾಲು ನಾ ಎಲ್ಲಿ ತರಲಿ? ಹೆಂಚಲ ಹಾಲು ಎಲ್ಲಿ ತರಲಿಕ್ಕೆ ಇಷ್ಟ ಆಗಲ್ಲ.
ನನಗೆ ಮೀಸಲು ಹಾಲು ಬೇಕಂದ್ರೆ ಮೀಸಲು ಹಾಲು ಬೇಕು, ಈ ಮರಿಗಳು ಕುಡಿದಿದ್ದ ಹಾಲು ನನಗೆ ಬೇಡ. ಚಿಂತೆ ಮಾಡ್ತಾಳ. ಇಷ್ಟೇ ಹಾಲು ತಂದು ಕೊಡ್ಬೇಕಾದ್ರೆ ಯಾರ್ಯಾರ ಬಳಿ ಹೋಗಿ ಯಾರ್ಯಾರ ಬಳಿ ವಿನಂತಿ ಮಾಡ್ಕೊಂಡು ತಂದೀನಿ, ಇನ್ನು ಮರಿಗಳು ಕುಡ್ಲಾರ ಹಾಲು ಮೀಸಲು ಹಾಲು ಎಲ್ಲಿ ತಂದಿ? ದೇವರ ಕೋಲಿ ಹೋಗಿದ್ದ ದೇವರ ಮುಂದೆ ಕುಂತು ಕೇಳ್ತಾಳ, ಯಪ್ಪ ನನಗೆ ಎಂತ ಟೈಮ್ ಹಾಲು ಕುಡಿದಿಲ್ಲ ಅಂತಾನ ಹುಡುಗ. ಕಣ್ಣು ಮುಚ್ಚಿ ಕುಂದಿರ್ತಾಳ. ಕಣ್ಣು ಮುಚ್ಚಿ ಕುಂತಾಗ ಅರ ಪ್ರಜ್ಞೆ ಅಂತಾಳ. ಅರ್ಧ ಪ್ರಜ್ಞೆ ಇರ್ತದ, ಅರ್ಧ ಪ್ರಜ್ಞೆ ಇರಂಗಿಲ್ಲ. ಅಷ್ಟು ಕಣ್ಣು ಮುಚ್ಚಿ ತೇಜಪೂಜ್ಯವಾಗಿ ಕುಂತಿರ್ತಾಳ. ಆವಾಗ ಸಾಕ್ಷಾತ್ ಶಂಕರ ಹೇಳ್ತಾಳೆ, ಮಯವ್ವ ನಿನಗ ಮೀಸಲು ಹಾಲು ಬೇಕಂದ್ರೆ ಎಲ್ಲಿ ಹುಡುಕ್ಲಕ್ ಹೋಗ್ಬೇಡ ಯಪ್ಪ, ಎಲ್ಲಿದವಂತ ಹಾಲು ನೀ ಎಲ್ಲಿ ಹುಡುಕಬೇಡ. ದೇವಲೋಕದೊಳಗಿರ್ತಕ್ಕಂಥ ಗಂಧರ್ವ ಸ್ತ್ರೀ ನಿನ್ನ ಗುರಿ ಹಿಂಡಿನೊಳಗ ಆಕಿ ಒಂದು ಶಾಪಕ್ಕೆ ಗುರಿಯಾಗಿ ಬೀರ ದೇವರಿಂದ ಶಾಪ ವಿಮೋಚನೆ ಆಗಲಿ ಅಂತ ನಿನ್ನ ಗುರಿ ಹಿಂಡಿನೊಳಗ ಕಂಚಿ ಓಳ ಸುಗಡಿಯಾಗಿ ಹುಟ್ಟಾಳ. ಅದು ಎಂದು ಈಗಿಲ್ಲ, ಎಂದು ಕಟ್ಟಿಲ್ಲ, ಆದ್ರೆ ಇವತ್ತು ಹಿಂಡತೆ ಇರ್ತದೆ. ಹಿಂಡತಿ ತನ್ನ ಗುರಿ ಹಿಂಡಿನೊಳಗೆ ಹೋಗಿ ನೋಡಿದ್ರು ಕಂಚಿ ಓಳ ಸುಗಡಿ ಅಂತ ಕರೀತಿದ್ದಂತಾರೆ. ಕಂಚಿ ಓಳ ಸುಗಡಿ ಇದ್ದ ಕರೆ ಇದು ಕಟ್ಟಿಲ್ಲ, ಹಿಂಡಿಲ್ಲ, ಗೊಡ್ಡಲ್ಲ, ಇದ್ರಾಗ ಎಲ್ಲಿ ಹಾಲು ಬರ್ತಾವು ಅಂತ ಅಗಿ ಕಲ್ಪನಾ ಇತ್ತು. ಆದ್ರೆ ಪರಶಿವ ಹೇಳಿದ ಹಾಗೆ ಅದು